KCN News brought to you by MKH Trading Center, Builders Wholesale Market. Best quality, best price, best service. MKH Trading Center. ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕಾಞಂಗಾಡು ನವೀಕೃತ ಮೀನು ಮಾರುಕಟ್ಟೆ ಕಾರ್ಯಾರಂಭ. ತ್ಯಾಜ್ಯ ಸಂಸ್ಕರಣಾ ಘಟಕ ಆರಂಭಕ್ಕೆ ಸರ್ಕಾರ ಸಹಾಯ. ಸಚಿವ KT ಜಲೀಲ್ ಸ್ಪಷ್ಟನೆ. ಕೊನೆಗೂ ಸಿಕ್ಕಿತು ಕುಡಿಯುವ ನೀರಿನ ಭಾಗ್ಯ. ನೀಲೇಶ್ವರ ಪಳ್ಳಿಕೆರೆ ವೆಸ್ಟ್ ಕುಡಿಯುವ ನೀರು ಯೋಜನೆ ಪಿ ಕರುಣಾಕರನ್ರಿಂದ ಉದ್ಘಾಟನೆ. ಮಂಜೇಶ್ವರ ಕಡಂಬಾರಿನಲ್ಲಿ ಕಳ್ಳತನ ಹಿನ್ನೆಲೆ ಕದ್ದೊಯ್ದ ಕಾರು ಪಣಂಬೂರಿನಲ್ಲಿ ಪತ್ತೆ. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟ್ ಯೂತ್ ವಿಂಗ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಸಂಸದ NA ನೆಲ್ಲಿಕೊಂಡ್ರಿಂದ ಉದ್ಘಾಟನೆ. ಕಾಸರಗೋಡು ಮಂಜೇಶ್ವರ ಗಣೇಶೋತ್ಸವಕ್ಕೆ ಅದ್ದೂರಿ ತೆರೆ. ಕಣ್ಮನ ಸೆಳೆಯಿತು ಅತ್ಯಾಕರ್ಷಕ ದೃಶ್ಯ ರೂಪಕ. ಜಲಸ್ತಂಭನದಲ್ಲಿ ಭಾಗಿಯಾಗಿ ಪುನೀತರಾದರು ಭಕ್ತಜನ. ವಾರ್ತೆಗಳು ವಿವರವಾಗಿ. ನವೀಕರಿಸಿದ ಕಾಞಂಗಾಡು ಮೀನು ಮಾರುಕಟ್ಟೆಗೆ ಹೊಂದಿಕೊಂಡು ತ್ಯಾಜ್ಯ ಸಂಸ್ಕರಣಾ ಘಟಕ ಆರಂಭಿಸಲು ಸರ್ಕಾರ ಸಹಾಯ ನೀಡುವುದಾಗಿ ರಾಜ್ಯ ಸ್ಥಳೀಯಾಡಳಿತ ಸಂಸ್ಥೆಗಳ ಇಲಾಖೆ ಸಚಿವ ಡಾಕ್ಟರ್ KT ಜಲೀಲ್ ಹೇಳಿದ್ದಾರೆ. ಕಾಞಂಗಾಡಿನಲ್ಲಿ ನವೀಕರಿಸಿದ ಮೀನು ಮಾರುಕಟ್ಟೆ ಹಾಗೂ ನಗರಸಭೆಯ ಓಣಂ ಬಕ್ರೀದ್ ಆಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಮಾರುಕಟ್ಟೆಗಳು ಅಭಿವೃದ್ಧಿಗೊಳ್ಳದ ಕೇಂದ್ರಗಳಾಗಿದ್ದು ಇಲ್ಲಿ ಶುಚಿತ್ವ ಪ್ರಧಾನ ಪಾತ್ರ ವಹಿಸುತ್ತದೆ. ಶುಚಿತ್ವ ಯೋಜನೆಗಾಗಿ ಸರ್ಕಾರ ನೆರವು ನೀಡಲಾಗುವುದು. ತೆರೆದ ಸ್ಥಳಗಳಲ್ಲಿ ಮಲಮೂತ್ರ ವಿಸರ್ಜನೆ ಮುಕ್ತಗೊಳಿಸಿದ ರಾಜ್ಯವನ್ನಾಗಿ ಘೋಷಿಸುವ ಹಿನ್ನೆಲೆಯಲ್ಲಿ ಯೋಜನೆಯನ್ನು ಊರ್ಜಿತಗೊಳಿಸಲಾಗಿದೆ. ನವೆಂಬರ್ 1ರಂದು ಈ ഘോഷಣೆ ನಡೆಸಲು ശ്രമിಸುವುದಾಗಿ ಅವರು ಹೇಳಿದರು. വൃത്തിഹീനമായ ചുറ്റുപാടിൽ വിൽക്കുന്നതിനോട് നമ്മുടെ സമൂഹത്തിൽ ആർക്കെങ്കിലും അറപ്പോ വെറുപ്പോ തോന്നിയാൽ അവരെ കുറ്റപ്പെടുത്താൻ കഴിയില്ല. മത്സ്യവും മാംസവും ആളുകൾ കൂടുതൽ ഭക്ഷിക്കണമെങ്കിൽ തീർച്ചയായും അത് വൃത്തിയുള്ള ചുറ്റുപാടിൽ വിൽക്കുന്ന സാഹചര്യവും ഉണ്ടാവണം. ഓരോ മാർക്കറ്റിലും ആ മാർക്കറ്റിലെ മാലിന്യങ്ങൾ സംസ്കരിക്കുവാനുള്ള മാലിന്യ സംസ്കരണ സംവിധാനവും രൂപപ്പെടുത്തേണ്ടതുണ്ട്. ചെയർമാൻ എന്നോട് പറയുകയായിരുന്നു, ഇവിടെ മാലിന്യ സംസ്കരണ പ്ലാന്റ് സ്ഥാപിക്കുന്നതിന് വേണ്ടി ഒരു സഹായം അനുവദിക്കണം എന്ന്. അതിനാവശ്യമായിട്ടുള്ള പ്രൊജക്ട് സർക്കാരിലേക്ക് സമർപ്പിക്കുന്ന മുറക്ക് തീർച്ചയായും മുനിസിപ്പാലിറ്റിയുടെ ഒരു മാച്ചിങ് ഗ്രാന്റോടുകൂടി അത് നടപ്പിലാക്കുവാനുള്ള സാമ്പത്തിക സഹായം ഗവൺമെന്റ് നൽകും എന്ന് ഞാൻ ഈ സന്ദർഭത്തിൽ നിങ്ങളെ എല്ലാവരെയും സാക്ഷിയാക്കി പറയാൻ ആഗ്രഹിക്കുകയാണ്. ಕಾಞಂಗಾಡು ನಗರಸಭೆ ಅಧ್ಯಕ್ಷ VV ರಮೇಶನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮೀನು ಕಾರ್ಮಿಕರಿಗೆ ಸಮವಸ್ತ್ರ ವಿತರಿಸುವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಜೀವನ್ ಬಾಬು ಉದ್ಘಾಟಿಸಿದರು. ಶಾಸಕ M ರಾಜಗೋಪಾಲನ್, ನಗರಸಭೆ ಉಪಾಧ್ಯಕ್ಷೆ L ಸುಲೈಕಾ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಕೌನ್ಸಿಲರ್ಗಳು, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ P ಅಪ್ಪುಕುಟ್ಟನ್, P ನಾರಾಯಣನ್, AV ರಾಮಕೃಷ್ಣನ್, ಮೆಟ್ರೋ ಮೊಹಮ್ಮದ್ ಆಜಿ, ಮೀನು ಕಾರ್ಮಿಕರ ಪ್ರತಿನಿಧಿಗಳು, ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನೀಲೇಶ್ವರ ಪಳ್ಳಿಕೆರೆ ವೆಸ್ಟ್ ಕುಡಿಯುವ ನೀರು ಯೋಜನೆಯ ಉದ್ಘಾಟನೆಯನ್ನ P ಕರುಣಾಕರನ್ MB ನೆರವೇರಿಸಿದರು. ನಗರಸಭೆಯ 17-18ನೇ ವಾರ್ಡ್ನಲ್ಲಿ 205 കുടുംബಗಳಿಗೆ കുടിയുವ ನೀರಿನ ಭಾಗ್ಯ ದೊರಕಲಿದೆ. 65 പേർക്ക് കൂടി കുടിവെള്ളം കൊടുത്തില്ലെങ്കിൽ പിന്നെ 25 പേര് മാത്രം കിട്ടുകയും മറ്റുള്ളവർ കിട്ടാതിരിക്കുകയും ചെയ്യുമ്പോൾ അതിൻ്റെ ഒരു പ്രതിഷേധവും കാര്യങ്ങളും വരും. അപ്പം ഞാൻ എഞ്ചിനോട് ചോദിച്ചു എത്ര സംഖ്യ വേണ്ടി വരിക എന്നുള്ളത്. അപ്പോൾ ടാങ്കൊക്കെ നമ്മൾ ഉണ്ടാക്കാൻ വേണ്ടി കഴിഞ്ഞു. അതുപോലെ തന്നെ സ്റ്റോറേജിൻ്റെ സംവിധാനങ്ങളും കാര്യങ്ങളും വന്നു. പിന്നെ വീടുകളൊക്കെ അടുത്ത് തന്നെയാണ്. അപ്പോൾ പൈപ്പ് ലൈൻ എക്സ്റ്റൻഷൻ മാത്രമേ വരൂ. അതിന് 5-6 ലക്ഷം രൂപയാണ് വരിക. അപ്പോൾ 25 വീട്ടുകാരോടൊപ്പം മറ്റുള്ളവർ കൂടി കുടിവെള്ളം നമ്മൾ കൊടുക്കാൻ കഴിയുമായിരുന്നു. പക്ഷെ അന്ന് നിങ്ങൾ ആവശ്യപ്പെട്ടിട്ടില്ല. അന്ന് നിങ്ങളിത് ആവശ്യപ്പെട്ടിരുന്നെങ്കിൽ ആ സമയത്ത് തന്നെ ഈ സംഖ്യ നമുക്ക് യഥാർത്ഥത്തിൽ കൊടുക്കാൻ സാധിക്കുമായിരുന്നു. ഏതായാലും അതിനാവശ്യമായിട്ടുള്ള എസ്റ്റിമേറ്റ് എഞ്ചിനീയറോട് തയ്യാറാക്കാൻ വേണ്ടിയിട്ട് പറഞ്ഞിട്ടുണ്ട്. അടുത്ത നമ്മുടെ വിജിലൻസ് ആൻഡ് മോണിറ്ററിംഗ് കമ്മിറ്റിയുടെ യോഗം വരുമ്പോഴത്തേക്കും അത് പൂർത്തിയാക്കി കൊടുത്താൽ ആ സംഖ്യ തീർച്ചയായിട്ടും MPയുടെ പ്രാദേശിക ഫണ്ടിൽ നിന്ന് നൽകുന്നതാണെന്ന് വളരെ സന്തോഷപൂർവ്വം ഇവിടെ അറിയിക്കുകയാണ്.
ಇರುವ ಪಳ್ಳಿಕೆರೆ ವೆಸ್ಟ್ ಕುಡಿಯುವ ನೀರಿನ ಯೋಜನೆಯ ಅಡಿಯಲ್ಲಿ 3 ಮೀಟರ್ ವ್ಯಾಸವಿರುವ ಬಾವಿಯನ್ನ ನಿರ್ಮಿಸಿ 16,000 ಮೀಟರ್ ಸಂರಕ್ಷಣಾ ಸಾಮರ್ಥ್ಯವಿರುವ ಟ್ಯಾಂಕ್ನಲ್ಲಿ 1.5 HP ಸಾಮರ್ಥ್ಯವಿರುವ ಪಂಪ್ ಸೆಟ್ ಅನ್ನು ನಿರ್ಮಿಸಿ ಕುಡಿಯುವ ನೀರು ವಿತರಣೆ ಮಾಡಲಾಗಿದೆ. ನಗರಸಭಾ ಚೇರ್ಮನ್ ಪ್ರೊಫೆಸರ್ KP ಜಯರಾಜನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜಿಲ್ಲಾ ಕಲೆಕ್ಟರ್ ಜೀವನ್ ಬಾಬು ಮುಖ್ಯ ಅತಿಥಿಯಾಗಿದ್ದರು. KV ರಾಧಾ ಗೌರಿ, ನಗರಸಭಾ ಸೆಕ್ರೆಟರಿ MK ಮುನೀರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಂಜೇಶ್ವರದ ಕಡಂಬಾರಿನಲ್ಲಿ ಚಾಕು ತೋರಿಸಿ ಬೆದರಿಸಿ ಕದ್ದೊಯ್ದ ಕಾರು ಪಣಂಬೂರಿನಲ್ಲಿ ಪತ್ತೆಯಾಗಿದೆ. ಮಂಜೇಶ್ವರದ ಕಡಂಬಾರಿನಲ್ಲಿ ರವೀಂದ್ರನಾಥ ಮತ್ತು ಮಹಾಲಕ್ಷ್ಮಿ ದಂಪತಿಗಳ ಮನೆಯಿಂದ ಶುಕ್ರವಾರ ಚಿನ್ನ, ಹಣ ಹಾಗೂ ಕಾರನ್ನು ಕದ್ದೊಯ್ದ ದುಷ್ಕರ್ಮಿಗಳು ಪರಾರಿಯಾಗಿದ್ದರು. ಜಿಲ್ಲಾ ಪೊಲೀಸ್ ಚೀಫ್ ಥಾಮ್ಸನ್ ಜೋಸ್, ಕುಂಬಳೆ CI VV ಮನೋಜ್, ಮಂಜೇಶ್ವರ SI ಪ್ರಮೋದ್ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಿದ್ರು. ಇದೀಗ ದುಷ್ಕರ್ಮಿಗಳು ಬಳಸಿದ ಕಾರು ಪಣಂಬೂರಿನಲ್ಲಿ ಪತ್ತೆಯಾಗಿದ್ದು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟ್ ಯೂತ್ ವಿಂಗ್ನ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಗರದ ಮುನ್ಸಿಪಲ್ ವನಿತಾ ಭವನ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಂಸದ NA ನೆಲ್ಲಿಕುನ್ನು ಉದ್ಘಾಟಿಸಿದರು. സമ്മേളനವನ್ನು സംസദ NA നെല്ലിക്കുന്നു ഉദ്ഘാಟಿಸಿ മാതനാടിದ್ರು. 2 വർഷമായ ഈ സംഘടനയുടെ പ്രഥമ ജില്ലാ സമ്മേളനമാണ് ഇവിടെ നടക്കുന്നത്. ഈ സമ്മേളനത്തെ കുറിച്ച് പറയുമ്പോൾ എന്നെ ഏറ്റവും കൂടുതൽ ആകർഷിച്ച ഒരു കാര്യം ഇന്ന് ഉച്ചയ്ക്ക് ശേഷം ഇവിടെ നിങ്ങൾ ചർച്ച ചെയ്യാൻ പോകുന്ന വളരെ കാലിക പ്രസക്തിയുള്ള ഒരു വിഷയമാണ്. കരാറുകാരും സാമൂഹ്യ പ്രതിബദ്ധതയും എന്ന വിഷയത്തെക്കുറിച്ചുള്ള ഒരു സെമിനാർ ഇവിടെ നടക്കുന്നുണ്ട് എന്ന് അറിയാൻ സാധിച്ചു. അപ്പോൾ കാലിക പ്രസക്തമായ ആ വിഷയത്തെ തിരഞ്ഞെടുക്കുകയും അതിനെ സംബന്ധിച്ച് ഗഹനമായ ഒരു ചർച്ച നടത്താൻ സന്നദ്ധത കാണിക്കുകയും ചെയ്ത ഈ സംഘടനയുടെ ഭാരവാഹികളെ ആത്മാർത്ഥമായി അഭിനന്ദിക്കുവാൻ ഈ അവസരം വിനിയോഗിക്കുകയാണ്. ಸಂಸದ K ಕುഞ്ഞിರಾಮನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಂಸದ P ಅಬ್ದುಲ್ ರಜಾಕ್, M ರಾಜಗೋಪಾಲನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ AGC ಬಶೀರ್, ನಗರಸಭಾ ಚೇರ್ಮನ್ B ಫಾತಿಮಾ ಇಬ್ರಾಹಿಂ ಮುಖ್ಯ ಅತಿಥಿಗಳಾಗಿದ್ದರು. ಯೂತ್ ವಿಂಗ್ ಜಿಲ್ಲಾ ಸೆಕ್ರೆಟರಿ ಜಾಸರ್ ಚೆಂಗಳ ಸ್ವಾಗತಿಸಿದರು. ಬಳಿಕ ನಡೆದ ವ್ಯಕ್ತಿತ್ವ ವಿಕಸನ ತರಗತಿಗೆ ಪ್ರಮುಖ ತರಬೇತುದಾರ ಗೋನ್ಲಾಲ್ ಕೋಟೆಯಂ ನೇತೃತ್ವ ವಹಿಸಿದರು. 61ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹು ವಿಜೃಂಭಣೆಯಿಂದ ಸಮಾಪ್ತಿಯಾಯಿತು. 5 ದಿನಗಳ ಕಾಲ ನಡೆದ ಗಣೇಶೋತ್ಸವವು ಶುಕ್ರವಾರ ಬಹಳ ವಿಜೃಂಭಣೆಯಿಂದ ಮುಕ್ತಾಯವಾಯಿತು. ಈ ವರ್ಷದ ವಿಸರ್ಜನಾ ಮೆರವಣಿಗೆಯಲ್ಲಿ ನಿಶ್ಚಲ ದೃಶ್ಯಗಳನ್ನು ಅಳವಡಿಸಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹೊರಟು ಬ್ಯಾಂಕ್ ರಸ್ತೆ, ಶಿವಾಜಿನಗರ, ಅಶ್ವಿನಿ ನಗರ, ನೇತಾಜಿ ವೃತ್ತ, ಮಹಾತ್ಮ ಗಾಂಧಿ ರಸ್ತೆ, ಶ್ರೀರಾಮಪೇಟೆಯಾಗಿ ಶ್ರೀ ವರದರಾಜ ವೆಂಕಟರಮಣ ದೇವಸ್ಥಾನದ ಶ್ರೀ ಲಕ್ಷ್ಮೀ ಸರೋವರದಲ್ಲಿ ಶ್ರೀ ಗಣೇಶ ವಿಗ್ರಹವನ್ನು ವಿಸರ್ಜಿಸಲಾಯಿತು. ಮೆರವಣಿಗೆಯ ವೇಳೆ ಭಕ್ತಾದಿಗಳು ಹಣ್ಣು ಕಾಯಿ ಆರತಿಯನ್ನ ನೀಡಿ ಗಣೇಶನ ಕೃಪಕ್ಕೆ ಪಾತ್ರರಾದರು. ಕಾಸರಗೋಡಿನ ಮೀಪುಗುರಿ ದುರ್ಗಾ ಫ್ರೆಂಡ್ಸ್ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಹಾಗೂ ಓಣಂ ಹಬ್ಬವನ್ನು ಆಚರಿಸಲಾಯಿತು. ಇದರಂಗವಾಗಿ ಕ್ಲಬ್ ಆವರಣದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಯಿತು. ಸ್ಥಳೀಯ ಶ್ರೀ ದುರ್ಗಾಪರಮೇಶ್ವರಿ ದೇಗುಲದ ಆಡಳಿತ ಮುಕ್ತೇಸರ ಕೃಷ್ಣಕುಮಾರ್ ಶರ್ಮಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಹಗ್ಗಜಗ್ಗಾಟ, ಮಡಕೆ ಒಡೆಯುವುದು, ಕುರ್ಚಿ ಆಟ ಮೊದಲಾದ ಮನೋರಂಜನಾ ಕ್ರೀಡೆ ಸ್ಪರ್ಧೆಗಳು ನಡೆದವು. ಹಗ್ಗಜಗ್ಗಾಟ ಪುರುಷರ ಸ್ಪರ್ಧೆಯಲ್ಲಿ ಮಂಜೇಶ್ವರ ಶಾಸ್ತ್ರ ತಂಡ ಪ್ರಥಮ, ಕಾಸರಗೋಡು ಬ್ಯಾಂಕ್ ರಸ್ತೆ ತಂಡ ರನ್ನರ್ಸ್ ಅಪ್ ಆಯಿತು.
ವನಿತೆಯರ ವಿಭಾಗದಲ್ಲಿ ಮೀಪುಗುರಿ ನವದುರ್ಗ ಫ್ರೆಂಡ್ಸ್ ಹಾಗೂ ಶೋಭಾ ಆ್ಯಂಡ್ ಮೀಪುಗುರಿ ತಂಡ ಅನುಕ್ರಮವಾಗಿ ಪ್ರಥಮ ದ್ವಿತೀಯ ಸ್ಥಾನ ಪಡೆಯಿತು. ಬಳಿಕ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಮಧುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ ಸುರೇಶ್ ಬಹುಮಾನವನ್ನು ವಿತರಿಸಿದರು. ಕಾಳಿಯಂಗಾಟ್ ರಮೇಶ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಲಬಾ ಮೀಪುಗುರಿ, ಕೆಸಿಎನ್ ಎಂಡಿ ಲೋಕೇಶ್ ಮೀಪುಗುರಿ, ರಮೇಶ್ ಶೆಟ್ಟಿ ಮೊದಲಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸೈಯದ್ ಉಮರುಲ್ ಫಾರೂಕ್ ಅಲ್ಬುಕಾರಿ 1ನೇ ಉರುಸ್ ಮುಬರಕ್ ಕಾರ್ಯಕ್ರಮದ ಸಿದ್ಧತೆ ಪೂರ್ಣಗೊಂಡಿದೆ. ಈ ತಿಂಗಳ 14ರಿಂದ 22ರವರೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲರೂ ಉತ್ಸುಕರಾಗಿದ್ದಾರೆ. ಈ ತಿಂಗಳ 14ರಂದು ಬುಧವಾರ 4 ಗಂಟೆಗೆ ಧ್ವಜಾರೋಹಣ ನಡೆಯುತ್ತದೆ. ಬಳಿಕ ಗತ್ತಮುಲ್ ಗುರಾನ್ ಮಜಲಿಸ್ ಕಾರ್ಯಕ್ರಮವೂ ನಡೆಯಲಿದೆ. ಬಳಿಕ ಮೌಲಿ ಪಾರಾಯಣ ಜರುಗಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. മഞ്ചേശ്വരം 3 പതിറ്റാണ്ട് കാലം കാസർഗോഡിന് ആത്മീയ വെളിച്ചം പകർന്ന് കഴിഞ്ഞ വർഷം 5ാമത്തെ ശരീക്കിൽ അതായത് ഖാസി സയ്യിദ് മുഹമ്മദ് ഉമറുൽ ഫാറൂഖ് അൽ ബുഖാരി ഹുസൂട്ട് തങ്ങളുടെ 1ാം ഉറൂസ് മുബാറക്കിന് മദ്ഹർ സജ്ജീകരണം പൂർത്തിയാക്കി. മാസം 14 മുതൽ 22 വരെ നടക്കുന്ന ആത്മീയ വിരുന്നിന് പങ്കാളികളാകാൻ നാടോടും വിപുലമായ ഒരുക്കങ്ങളാണ് നടക്കുന്നത്. 9 ദിനങ്ങളിലായി പ്രൗഢവും വിജ്ഞാനപ്രദവുമായ ആത്മീയ പരിപാടികളാണ് ഉറൂസ് ഭാഗമായി ഒരുക്കിയിരിക്കുന്നത്. ಈ ಸಂದರ್ಭದಲ್ಲಿ ಸೈಯದ್ ಅಹಮದ್ ಜಲಾಲುದ್ದೀನ್ ಸಾಅದಿ ಅಲ್ಬುಕಾರಿ, ಹಸನ್ ಕುಂಜಿ ಗುವದಪಡ್ಪು, ಉಮರುಲ್ ಫಾರೂಕ್ ಮದನಿ ಮಚ್ಚಂಪಾಡಿ, ಮಹಮ್ಮದ್ ಸಕಾಫಿ ತೋಕೆ, ಮಹಮ್ಮದ್ ಸಕಾಫಿ ಬುಳ್ಮಾರ್ ಹಾಜರಿದ್ದರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಹೊಸಂಗಡಿ ಅಯ್ಯಪ್ಪ ಕ್ಷೇತ್ರದಲ್ಲಿ ಕಳೆದ 3 ದಿನಗಳಿಂದ ಜರುಗುತ್ತಿರುವ 36ನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವವು ಗುರುವಾರ ಕಣ್ವತೀರ್ಥ ರಾಮಸಮುದ್ರದಲ್ಲಿ ಮಹಾಗಣಪತಿ ದೇವರ ಜಲಸ್ತಂಭನದೊಂದಿಗೆ ಕಾರ್ಯಕ್ರಮ ಸಂಪನ್ನವಾಯಿತು. ಅಪರಾಹ್ನ ಧ್ವಜಾರೋಹಣದೊಂದಿಗೆ ಭವ್ಯವಾದ ವಿಸರ್ಜನಾ ಮೆರವಣಿಗೆ ಕ್ಷೇತ್ರದಿಂದ ಹೊರಟು ಹೊಸಂಗಡಿ ಜಂಕ್ಷನ್ನಲ್ಲಿ ಸುಡುಮದ್ದು ಪ್ರದರ್ಶನ ನಡೆಯಿತು. ಬಳಿಕ ವಿವಿಧ ಸಂಘ ಸಂಸ್ಥೆಗಳ ಅತ್ಯಾಕರ್ಷಕವಾದ ದೃಶ್ಯ ರೂಪಕದೊಂದಿಗೆ ಹೊರಟ ಶೋಭಾಯಾತ್ರೆಯು ಕಣ್ವತೀರ್ಥದ ರಾಮಸಮುದ್ರದಲ್ಲಿ ಸಮಾಪನಗೊಂಡಿತು. ರಾತ್ರಿ ಸಾವಿರಾರು ಭಕ್ತಾದಿಗಳ ಸಮಕ್ಷಮದಲ್ಲಿ ಮಹಾಗಣಪತಿ ದೇವರ ಜಲಸ್ತಂಭನ ಕಾರ್ಯಕ್ರಮ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಞಂಗಾಡು ನವೀಕೃತ ಮೀನು ಮಾರುಕಟ್ಟೆ ಕಾರ್ಯಾರಂಭ, ತ್ಯಾಜ್ಯ ಸಂಸ್ಕರಣಾ ಘಟಕ ಆರಂಭಕ್ಕೆ ಸರ್ಕಾರ ಸಹಾಯ, ಸಚಿವ ಕೆಟಿ ಜಲೀಲ್ ಸ್ಪಷ್ಟನೆ. ಕೊನೆಗೂ ಸಿಕ್ಕಿತು ಕುಡಿಯುವ ನೀರಿನ ಭಾಗ್ಯ, ನೀಲೇಶ್ವರ ಪಳ್ಳಿಕೆರೆ ವೆಸ್ಟ್ ಕುಡಿಯುವ ನೀರು ಯೋಜನೆ ಪಿ ಕರುಣಾಕರ್ರಿಂದ ಉದ್ಘಾಟನೆ. ಮಂಜೇಶ್ವರ ಕಡಂಬಾರಿನಲ್ಲಿ ಕಳ್ಳತನ ಹಿನ್ನೆಲೆ ಕದ್ದೊಯ್ದ ಕಾರು ಪಣಂಬೂರಿನಲ್ಲಿ ಪತ್ತೆ. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟ್ ಯೂತ್ ವಿಂಗ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಸಂಸದ ಎನ್ಎ ನೆಲ್ಲಿಕೊಂಡ್ರಿಂದ ಉದ್ಘಾಟನೆ. ಕಾಸರಗೋಡು ಮಂಜೇಶ್ವರ ಗಣೇಶೋತ್ಸವಕ್ಕೆ ಅದ್ದೂರಿ ತೆರೆ, ಕಣ್ಮನ ಸೆಳೆಯಿತು ಅತ್ಯಾಕರ್ಷಕ ದೃಶ್ಯ ರೂಪಕ, ಜಲಸ್ತಂಭನದಲ್ಲಿ ಭಾಗಿಯಾಗಿ ಪುನೀತರಾದ್ರು ಭಕ್ತಜನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.